ಶ್ರೀಪಾದಕ್ಕೂ ನಮಿಸಿ ಕ್ಷೇತ್ರಪತಿಗಳು ಸಭಾಪತಿಗಳು ಆಗಲ್ಪಟ್ಟಂಥ ವಿದ್ವಾಂಸರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಆದಿದೇವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಹಣಿಮಣಿದು ಮಹಾತ್ಮದ್ವಯರಿಗೂ ಮಾತಾದ್ವಯರಿಗೂ ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಹೇಳಿ ಆತ್ಮೀಯರೇ, ಇಲ್ಲಿಯವರೆಗೆ ಮಹಾತ್ಮರು ಭಗವದ್ಗೀತೆಯ 15ನೇ ಅಧ್ಯಾಯದ ಒಂದು 5ನೇ ಶ್ಲೋಕವನ್ನು ಆಧಾರಭೂತವಾಗಿರಿಸಿಕೊಂಡು ಬಹು ಸುಂದರವಾಗಿ ಪ್ರತಿಪಾದನೆ ಮಾಡಿದರು. ನಿರ್ಮಾಣ ಮೋಹ ಜತಸಂಗ ದೋಷಾ ಅಧ್ಯಾತ್ಮನಿತ್ಯ ವಿನಿವರ್ತಕಾಮಾ ದ್ವಂದ್ವೈರ್ವಿಮುಕ್ತ ಸುಖದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪರಮವ್ಯಯಂ ತತ್ ಎಂಬ ಈ 5ನೇ ಶ್ಲೋಕವನ್ನು ಆಧಾರಭೂತವಾಗಿರಿಸಿಕೊಂಡು ಬಹು ಸುಂದರವಾಗಿ ಪ್ರತಿಪಾದನೆ ಮಾಡಿದರು. ಏನು ಹೇಳ್ತಾರೆ? ನಿರ್ಮಾಣ ಮೋಹ ಅಂತ ಹೇಳಿದರು. ನಿರ್ಮಾಣ ಮೋಹ ಅಂದರೆ ಮಾನರಹಿತವಾಗಿ ಇರಬೇಕು ಅಂತ ನಿರ್ಮಾಣ ಅಂತ ಅಂದರೆ ಸಹಜವಾಗಿ ಮನುಷ್ಯನಲ್ಲಿ ಒಂದು ನನಗೆ ಮಾನ ಮರ್ಯಾದೆ ಬೇಕು ಅನ್ನೋ ಅಪೇಕ್ಷೆ ಉಳ್ಳವಿರ್ತಾನೆ. ಆದ್ದರಿಂದ ಅದು ನಮ್ಮಲ್ಲಿ ನಿರ್ಮಾಣ ಅಂದಾಗ ಅದು ಇರಬಾರ್ದು ಅಂತ ಅರ್ಥ. ಯಾಕೆ ಇರಬಾರ್ದು? ಇದ್ರೆ ಏನಾಕತಿ? ಅದು ಇದ್ರೆ ಏನಾಕತಿ? ಅಲ್ಲ, ಒಳ್ಳೆಯದಲ್ಲ. ನಾನು ದೊಡ್ಡ ಮತ್ತು ನನ್ನಲ್ಲಿ ಒಂದು ಮಾನ ಮರ್ಯಾದೆ ಅಂತ ಬೇಕಲ್ಲ ಅಂತ ಹೀಗೆ ನೀವು ಅಂದರೆ ಅದು ಲೌಕಿಕ ದೃಷ್ಟಿಯಲ್ಲಿ ಏನೂ ನೀವು ಲೆಕ್ಕ ಹಾಕಿದ್ದ ಖರೆ, ಆತ್ಮಜ್ಞಾನ ದೃಷ್ಟಿಯಿಂದ ಅದು ಮಾನ ನಿರ್ಮಾಣ ಆಗಬೇಕು ಅಂದರೆ ಅರ್ಥಾರ್ಥ ಮಾನರಹಿತನಾಗಿ ಇರಬೇಕು, ಅದರ ಅಪೇಕ್ಷೆ ಆಗಿರಬಾರ್ದು. ಹೀಗ ಯಾಕಂತ ಕೇಳಿದರೆ ಆ ಮಾನ ಅನ್ನೋದು ಮನುಷ್ಯನಲ್ಲಿ ತಂದ್ರೆ ನಾನೊಬ್ಬ ಮಾನ ಮರ್ಯಾದೆ ಉಳ್ಳವ, ನನಗೆ ಅವಮಾನ ಆಗಬಾರ್ದು ಅಂತೇನು ಇಟ್ಕೊಂಡು ಅವ ಮಾನಕ್ಕಾಗಿ ಬಡ್ದಾಡ್ತಿತ್ತಾನಲ್ಲ, ಅದು ಏನಾಕೈತಿ ಅಂದ್ರೆ ಇವಾಗ ಆತ್ಮಜ್ಞಾನ ಆಗ್ಬಿಡೋದಿಲ್ಲ ಅಂತ ಅರ್ಥ. ಅದಕ್ಕೆ ಯಾಕೆ ಅಂದ್ರೆ ಅದು ಮಾನ ಅನ್ನೋದು ಏನೈತಲ್ಲ, ಅಭಿಮಾನ ಅನ್ನೋದು ಅದು ವರ್ತಮಾನ ಪ್ರತಿಬಂಧಕ ಇದೆ ಅಂತ ನಿಜಗುಂಡ್ರೆ ಹೇಳ್ಯಾರ. ಅದಕ್ಕೆ ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು ಅನ್ನುವ ಪದ್ಯದಲ್ಲಿ ಅದಕ್ಕೆ ವರ್ತಮಾನ ಪ್ರತಿಬಂಧಕವನ್ನು ಹೇಳುವಾಗ ಆವಾಗ ಅದನ್ನು ಜಡಬುದ್ಧಿ ಜನಸಂಗರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ ಅಲ್ಲಿ ಹೇಳ್ಯಾರ. ಅಭಿಮಾನ ಅನ್ನೋದಿತ್ತು ಅಂದ್ರೆ ವರ್ತಮಾನ ಪ್ರತಿಬಂಧಕ ಆಕ್ಕೈತಿ. ನಿಮ್ಮ ಆತ್ಮಜ್ಞಾನಕ್ಕೆ ಅದು ಪ್ರತಿಬಂಧಕ ಆಗ್ತೈತಿ. ಪ್ರತಿಬಂಧಕ ಅಂದ್ರೆ ಏನು? ಪ್ರತಿಬಂಧಕದ ಲಕ್ಷಣ ಏನು ಅಂತ ಕೇಳಿದರೆ ಕಾರ್ಯವಿರೋಧಿ ಪ್ರತಿಬಂಧಕ. ಕಾರ್ಯಕ್ಕೆ ವಿರೋಧಿಯಾದರೆ ಕಾರ್ಯ ಏನು? ಕಾರ್ಯ ತೆಗೆದುಕೊಂತಾರೆ. ಕಾರ್ಯದ ಲಕ್ಷಣ ಏನು? ಉತ್ಪನ್ನ ಹೋವೆಸೋ ಕಾರ್ಯ ಕೈಯೇ. ಯಾವುದು ಉತ್ಪನ್ನ ಆಕೈತಿ ಅದಕ್ಕೆ ಕಾರ್ಯ ಅಂತಾರೆ. ಇಲ್ಲಿ ಏನು ಉತ್ಪನ್ನ ಆಗೋದೈತಿ? ನಮ್ಗೆ ಆತ್ಮಜ್ಞಾನ ಉತ್ಪನ್ನ ಆಗೋದೈತಿ. ಆತ್ಮಜ್ಞಾನ ನಮಗೆ ಹುಟ್ಟೋದೈತಿಲ್ಲ, ಉತ್ಪನ್ನ ಆಗೋದೈತಿ. ಆ ಉತ್ಪನ್ನ ಆಗತಕ್ಕಂಥ ಜ್ಞಾನಕ್ಕೆ ಈ ಅಭಿಮಾನ ಅನ್ನೋದು ನಮ್ಮಲ್ಲಿ ಇತ್ತಂದ್ರೆ ಅದು ಆಗ್ಬಿಡಂಗಿಲ್ಲ, ಪ್ರತಿಬಂಧಕ ಮಾಡಿಬಿಡ್ತಾರೆ. ಅದಕ್ಕೆ ವರ್ತಮಾನ ಪ್ರತಿಬಂಧಕ ಅಂತ ನಿಜಗುಂಡ್ರೆ ಹೇಳ. ಅದಕ್ಕಾಗಿ ಇಲ್ಲಿ ಗೀತಾಕಾರ ಭಗವಾನ್ ಏನು ಹೇಳ್ಯಾರ ಅಂದ್ರೆ ನಿರ್ಮಾಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಮಾನ ಅನ್ನೋದು ಇರಬಾರ್ದು. ಇದು ಅಧ್ಯಾತ್ಮ ದೃಷ್ಟಿಯಿಂದ ಹಾನಿಕಾರಕ ಐತಿ. ಏನು ಆತ್ಮಜ್ಞಾನ ಮಾಡಿಕೊಡಂಗಿಲ್ಲ, ನಮಗೆ ಮುಕ್ತಿ ಆಗಿಬಿಡಂಗಿಲ್ಲ. ಆದ್ದರಿಂದ ಅಧ್ಯಾತ್ಮ ದೃಷ್ಟಿಯಿಂದನೂ ಇದು ಪಾರಮಾರ್ಥ ದೃಷ್ಟಿಯಿಂದನೂ ಹಾನಿ ಐತಿ, ಲೌಕಿಕ ದೃಷ್ಟಿಯಿಂದನೂ ಹಾನಿ ಐತಿ. ಅದು ನಮ್ಮಲ್ಲಿ ಆ ಮಾನ ಇತ್ತಂದ್ರೆ ಲೌಕಿಕ ದೃಷ್ಟಿಯಿಂದ ಹ್ಯಾಂಗೆ ಈಗ ಪ್ರತಿಬಂಧಕ ಆಗಿ ಜ್ಞಾನ ಆಗಿಬಿಡೋದಿಲ್ಲ, ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಹಾನಿ ಅದ ಅನ್ನೋದು ಗೊತ್ತಾಯ್ತು. ಆದರೆ ಲೌಕಿಕ ದೃಷ್ಟಿಯಿಂದಲೂ ನಮಗದು ಹಾನಿ ಐತೆ ಅಂದಿರಲ್ಲ,
ಅದು ಹೆಂಗೆ ನಮಗೆ ಹಾನಿ ಮಾಡ್ತದ ಅಂತ ನೀವು ಕೇಳಿದ್ರಿ. ಅದಕ್ಕೆ ಒಂದು ದೃಷ್ಟಾಂತದೊಳಗೆ ಹೇಳ್ಯಾರ. ಏನು ಹೇಳ್ಯಾರ? ಒಬ್ಬ ಪಂಜಾಬಿ ಅಂದ್ರೆ ಶೀಖ್ರು ಇರ್ತಾರಲ್ಲ ಆ ಕಡೆ ಪಂಜಾಬದವರು, ದಾಡಿ ಅದು ಬಿಟ್ಟಿರ್ತಾರಲ್ಲ ಅವರು, ಅಂಥವ ಇದ್ದ. ಅವ ಪಂಜಾಬಿ ಇದ್ದ. ಅವ ದೊಡ್ಡ ಮೇನ್ ರೋಡ್ ಇರ್ತೈತಲ್ಲ, ರೋಡ್ ಹೋಗೋದು ಬರೋದು ಎಲ್ಲ ಹಾದಿ, ಮುಖ್ಯ ಮಾರ್ಗ, ಅಲ್ಲಿ ಮನೆ ಇತ್ತು ಅವಂದು. ಅವ ಮೇಲು ಮಾಡ್ಯದ ಮನೆ ಕಟ್ಟಿ ಆ ಮನೆಯೊಳಗೆ ತೂಗು ಮಂಚ ಹಾಕಿ ಅದರ ಮ್ಯಾಲೆ ಅವ ಕುಂತು ಹಿಂಗೆಲ್ಲ ತೂಗಾಡ್ತಿದ್ದ. ಹಿಂಗೆ ಹಾದಿಯಿಂದ ಅವರು ಹೋಗೋವ್ರನ್ನು ಎಲ್ಲ ನೋಡ್ತಾನೆ ಇರ್ತಿದ್ದ. ಹಂಗೆ ತೂಗಾಡ್ಕೋತಾನೆ. ಆವಾಗ ಅವನದೊಂದು ಏನೇಮಿತ್ತಂದ್ರೆ ಅವನ ಮನೆ ಮುಂದೊಂದು ಬೋರ್ಡ್ ಹಾಕಿದ್ದ. ಏನು ಬೋರ್ಡ್ ಹಾಕಿದ್ದ? ಇಲ್ಲಿ ಹಾಯ್ದು ಹೋಗುವವರು ತಮ್ಮ ಮೀಸಿಯನ್ನು ಕೆಳಗೆ ಮಾಡ್ಕೊಂಡು ಬರಬೇಕು. ಅಂದರೆ ಹಿಂಗೆ ಮೀಸಿ ತಿಂತಾರಲ್ಲ, ಹಿಂಗೆ ಮ್ಯಾಲೆ ಮಾಡಿ ಅದ್ರ ಮೀಸಿಯ ಮುಖ ಹಿಂಗೆ ಮ್ಯಾಲೆ ಮಾಡ್ತಾರೆ ಹಿಂಗೆ. ಹಾಗದವ್ರು ಯಾರಾದರೂ ಮ್ಯಾಲೆ ಮುಖ ಮಾಡಿ ಮೀಸಿ ಮ್ಯಾಲೆ ಮಾಡ್ಕೊಂಡು ಬಂದ್ರಿ ಅಂದ್ರೆ ಮೀಸಿ ತಿದ್ದೋದಂದ್ರೆ ಮ್ಯಾಲೆ ಮಾಡೋದು. ಮಾಡಿದ್ರಂದ್ರೆ ಅವ್ರನ್ನ ಇಲ್ಲಿ ನಾ ಕೊಂದು ಬಿಡ್ತೇನೆ ಅಂತ ಅರ್ಥ. ನಾನು ಕೂಡ ಯುದ್ಧ ಮಾಡ್ಬೇಕು ಅವರು. ಮತ್ತು ಅವರು ಅದನ್ನೇ ಹಿಂಗೆ ಮಾಡಿ ಹಿಂಗೆ ಕೆಳಗೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ಸೀದಾ ಹೋಗ್ಬೋದು, ನಿಮಗೇನು ಪ್ರತಿಬಂಧಕ್ಕಿಲ್ಲ. ಹಿಂಗೆ ಬೋರ್ಡ್ ಹಾಕಿಬಿಟ್ಟಿದ್ದವ. ಅದನ್ನ ಎಲ್ಲ ಯಾರು ನೋಡೋರು ಒಬ್ಬೊಬ್ರು ಸಂಭಾಯ್ತು ಮನುಷ್ಯ, ಎಲ್ಲಿದಪ್ಪ ಇವ್ನು ಕೂಡ ಅಂತೇಳಿ ಆ ತಮ್ಮ ಮಿಸಿಗೆ ಹಬಕ್ಕನ ಹಿಂಗೆ ಮಾಡಿ ಹಿಂಗೆ ಕೆಳಗೆ ಮಾಡ್ಕೊಂಡು ಸುಮ್ಮ ಹೋಗವ್ರು. ಅವ ಏನೂ ಆತಿದ್ದಿಲ್ಲ, ಹೋಗೋರಕ್ಕೆ ಕೂಡ ಅಂತೇಳಿ ಕೆಳಗೆ ಮಾಡಿದ್ರೆ ಮುಗಿದ ಹೋತಲ್ಲ. ಆದರೆ ಒಬ್ಬ ಮಾತ್ರ ಬೇರೆ ಮನುಷ್ಯ ಇದ್ದ. ಅದು ಎಲ್ಲರೂ ಹಾಗೆ ಇರ್ತಾರಂತೇನಿಲ್ಲ. ಅದನ್ನು ಅವ ಬೋರ್ಡ್ ನೋಡಿದ, ಇವ ಎಷ್ಟು ಅಭಿಮಾನಿ ಮನುಷ್ಯ ಅದಾನ, ಇವನ ಅಭಿಮಾನ ಚೂರು ಮಾಡಬೇಕು, ಭಂಗ್ ಮಾಡಬೇಕು ಅಂತ ಬಂತು ಅವನ ಮನಸ್ಸಿನಾಗ. ಅವ ಏನು ಮಾಡಿದ, ಅವ ತನ್ನ ಅಲ್ಲಿ ಮೀಸಿ ಏನಿದ್ದಲ್ಲ ಅವಕ್ಕರು ಹಿಂಗೆ ತಿರುವಿ, ಆವಾಗ ಸಾಮಾನ್ಯವಾಗಿ ಈಗ ಯಾರೂ ಮಿಸಿ ಇಡೋಂಗಿಲ್ಲ, ಅವಾಗಂತೂ ಪ್ರತಿಯೊಬ್ಬರು ಮಿಸಿ ಇಡತ್ತಿದ್ರು ಅವರು. ಅವ ಹಿಂಗೆ ಮಾಡಿ ಅದನ್ನು ಹುರಿ ಹಾಕಿ ಮ್ಯಾಲೆ ಮಾಡ್ಕೊಂಡು ಬರ್ಲಾಕ ಹತ್ತಿದ ಅಂದ್ರೆ ಕುಯ್ಲಿ ಮ್ಯಾಲೆ ಮಾಡಿದ ಮೇಲೆ ಕೂತು ತೂಗಾಡ್ತಿದ್ದಲ್ಲ. ಇವ ನೋಡಿದ, ಓಹೋ ಮೀಸಿ ಮ್ಯಾಲೆ ಅದಾವ, ದಡ ಇಳ್ದವನ. ಮತ್ತೇನು ಕೈಯಾಗಿನ 2 ತಲ್ವಾರ್ ಅಂದ್ರೆ ಖಡ್ಗ, ಯುದ್ಧದೊಳಗೆ ಇದು ಮಾಡ್ತಾರಲ್ಲ ಕತ್ತಿ, ಆ ಖಡ್ಗವನ್ನು ತಲ್ವಾರ್ ತೊಗೊಂಡು ಅವನ ಅವನ ಎದುರಿಗೆ ನಿಂತು, ಏಯ್ ತಗೋ ಇದು ಅಂತ ತಲ್ವಾರ ಅಂದವು. ಅದನ್ನು ಖಡ್ಗ ತಗೋ ಯಾಕಂದ್ರೆ ನೀನು ಬೋರ್ಡ್ ನೋಡಿಯೇನೇ ಇಲ್ಲಿ. ಆ ಬೋರ್ಡ್ದೊಳಗೆ ಏನು ಮಾಡಿದ, ಮೀಸಿ ಮ್ಯಾಲೆ ಬಂದ್ರೆ ನಾನು ಕೂಡ ಯುದ್ಧ ಮಾಡ್ಬೇಕು. ಅದಕ್ಕೆ ನೀ ಮ್ಯಾಲೆ ಮಾಡಿ ಅಂದ್ರೆ ಈಗ ಸದ್ಯ ಯುದ್ಧ ತಗೋ, ಇದನ್ನು ಖಡ್ಗವನ್ನು ನಿನ್ನ ಕೈಯಾಗ ನನ್ನ ಕೂಡ ಯುದ್ಧ ಮಾಡಂದ. ಅವ ಭಾಳ ಚಾಲ್ಬಾಜ್ ಮನುಷ್ಯ ಇದ್ದವ. ಅವ ಅಂದ್ರೆ ಈಗ ನಾನು ಒಂದು ನಿಮಗೆ ಬುದ್ಧಿ ಮಾತು ಹೇಳ್ತೀನಿ ಕೇಳ್ರಿ. ಈಗ ನಾನು ಏನು ಮೀಸಿ ತೆಳಗೆ ಮಾಡೋದಿಲ್ಲ, ನಾ ಯುದ್ಧ ಮಾಡವನೇ, ನಾ ಏನು ಹಿಂದಕ್ಕೆ ಸರಿಯಪ್ಪಕ್ಕಿ ಅಲ್ಲ, ಮತ್ತು ಮಿಷಿ ನಿನಗಂಜಿ ನಾ ತೆಳಗೂ ಮಾಡೋಂಗಿಲ್ಲ. ನಾ ಯುದ್ಧ ಮಾಡತ್ತೀನಿ, ಆದರೆ ನೀನು ಯುದ್ಧ ಮಾಡ್ತಿ. ಇಬ್ಬರು ಯುದ್ಧ ಮಾಡ್ತಾರಂದ ಮೇಲೆ ಇಬ್ಬರೊಳಗೆ ಒಬ್ಬಂತೂ ಸಾಯ್ಬೇಕಲ್ಲ, ಹೌದಿಲ್ಲ? ನೀರ ಸಾಯ್ಬೇಕು, ಇಲ್ಲಿಗೆ ನಾರು ಸಾಯ್ಬೇಕು. ಇಬ್ಬರೊಳಗೊಬ್ಬರು ಸಾತ್ವಿ ಅಂದ್ರೆ ನಾವು ಇಂಥ ಮಾನ ಮರ್ಯಾದೆಯುಳ್ಳವ್ರು ನಾವು. ನಿನ್ನಂಗೆ ನಾನು ಏನು ಕಡಿಮಿಲ್ಲ, ನಾನು ಭಾಳ ಮಾನುಳ್ಳವದೇನೆ. ಮತ್ತು ಇಂಥ ಮಾನ ಮರ್ಯಾದೆ ಉಳ್ಳಂಥ ನಾನು ಒಂದು ವೇಳೆ ಸತ್ನೆ ಅಂದ್ರೆ ಮತ್ತು ನಾನು ಹೇಳ್ತೀವಿ ಮಂದು ನಾ ಸತ್ತು ಆದ್ಮೇಲೆ ಏನಾರ ತಪ್ಪ ಅದು ಮಾಡಿ ಸಿಕ್ಕವನು ಕೂಡ ಹೋದ್ರಂದ್ರೆ ನಮ್ಮದೇನು ಮರ್ಯಾದೆ, ಇಟ್ಟೆಲ್ಲ ಗಳಿಸಿದ್ದು ಮಾನ ಹೋಗಿ ಅಲ್ಲ ಮುಂದೆ ಹಿಂಗೆ ಹಾಕತ್ತಿ ಹೋಮರೆ ನಮ್ಮ ಮಾನೆಲ್ಲ ಕಳೆದ ಬಿಡ್ತಾಳಕ್ಕೆ. ಅದಕ್ಕೆ ಏನು ಮಾಡಬೇಕಂದ್ರೆ ಮತ್ತು ನಿನ್ನ ಸತ್ರ ನಿಂದು ಹಿಂಗಾಗೋದು. ಅದಕ್ಕೆ ಉಪಾಯ ಏನು ಮಾಡಬೇಕಂದ್ರೆ ನಾವು ಸತ್ರು ಒಂದು ಮರ್ಯಾದೆಯಲ್ಲೇ ನಮ್ಮ ಮಾನ ಮರ್ಯಾದೆಯಲ್ಲೇ ಹೋಗ್ಬೇಕು. ನಾವು ನಾಳೆ ನಮ್ಮ ಮರ್ಯಾದೆ ನಮ್ಮ ಹೆಂಡ್ತಿ ಕಳಿಬಾರ್ದು. ಅದಕ್ಕಾಗಿ ಈಗ ನಾವು ಏನು ಮಾಡಬೇಕಂದ್ರೆ ನಾವು ಇಬ್ಬರೊಳಗೊಬ್ಬರು ಸಾಯೋದು ಗಚ್ಚಿ ಐತಿ. ಅಂದಮೇಲೆ ಮೊದಲು ನಮ್ಮ ಮನೆಯ ಮಾನ ಮರ್ಯಾದೆ ಮುಂದೆ ಹೋಗೋದೈತಿ. ನಾವು ಸತ್ತ ಮೇಲೆ ಅಂದಮೇಲೆ ಅದನ್ನೀಗ ಪೂರಾ ಅದನ್ನು ಬಗೆಹರಿಸಿ ಬರೋಣಂತ. ಏನು ಬಗೆಹರಿಸೋದು?
ಆಕಿನ ಕೊಂದು ಬರೋದು. ಯಾಕೆ ಮುಂದೆ ಹೋಗಿ ಆಕೆ ಹಿಂಗೆ ಮಾಡಿ ಗಿಡಿಯಾಳ ಅಂತೇಳಿ ನಮ್ಮ ಮಾನ ಹೋಗ್ತೈತಲ್ಲ, ಮಾನಕಾಯಿ ಬಿಡ್ದಾಳ ಅವ್ರವ್ರು ನಾನು ಅದಕ್ಕೆ ಕೊಂದು ಬರೋದು. ನಾನು ಹೋಗಿ ತಾಯಿಲ ಖಡ್ಗ ಅಂದ ತಗೊಂಡ, ನಾ ಹೋಗಿ ನಾನು ಹೇಳ್ತೀನಿ ಕೊಂದು ಬರ್ತೀನಿ, ಕೊಲೆ ಮಾಡಿ ಬರ್ತೀನಿ, ನೀನು ಹೇಳ್ತೀನಿ ಕೊಲೆ ಮಾಡು, ಹಿಂದೆಗಡೆ ಇಬ್ಬರು ಯುದ್ಧ ಮಾಡೋ ಹೇಳಿಬಿಟ್ಟ. ಅವನು ಹೌದು ಬರಾಬರಿ ಅಂದವ. ಹಾಂ, ಮತ್ತು ನಮ್ಮ ಮುಂದೆ ನಮ್ಮ ಮರ್ಯಾದೆ ಎಲ್ಲ ಹಿಂಗಾದಿತ್ತು, ಆಯ್ತು ತಗೋ ನೀ ಭಾಳ ಬರಾಬರಿ ಯೋಗ್ಯ ವಿಚಾರ ಮಾಡಿ ಅಂಥೇಳಿ ಹೋಗಿ ಬಾ ಹಂಗಾರ ಅಂತ ಹೋದ. ಅವನ ಕೈಯಾನ ಖಡ್ಗ ತೊಗೊಂಡು ಹೋದ. ಹೋಗಿ ಇವ ಮನೆಗೆ ಹೋದ. ತಾನು ಹೇಳ್ತೀನಿ ಮತ್ತೆ ನೀನು ಹೇಳಿಲ್ಲ ಕೇಳಿಲ್ಲ ಒಮ್ಮೆನೇ ರುಂಡಾನ ಹಾರಿಸಿಬಿಟ್ಟ. ಯಾವ ಸರ್ದಾರ್ ಪಂಜಾಬಿ ಹಾರಿಸಿ ಆ ಖಡ್ಗ ತೊಗೊಂಡು ಬಂದು ಹಾದಿ ಮ್ಯಾಗ ನಿತ್ತು. ಈಗ ಅವ ಬರಲಿ ಅಂತ ಮುಂದೇನಾಯ್ತು, ಅಲ್ಲಿಂದ ಇವ ಹತ್ತಿಲಿ ಹೋಗಿ ಅವ ಏನೂ ಮಾಡಲಿಲ್ಲ. ಅವ ಹೋಗಿ ಆಯ್ತು ಅಂಥೇಳಿ ಹೊಳ್ಳಿ ಬಂದವ. ಹೊಳ್ಳಿ ಬಂದು ಅವ ಹಂಗೆ ಬಂದ ಕೂಡಲೇ ಬರುವಾಗ ಏನು ಮಾಡ್ದ, ಅವನು ಸನೇಕ ಬಂದಾಗ ಆ ಮ್ಯಾಲಿದ್ದೂಲ ಮಿಸಿ ಎರಡು ಹಿಂಗೆ ತೆಳಗೆ ಮಾಡ್ಕೊಂಡ್ಬಿಟ್ಟವ. ಎರಡೂ ತೆಳಗೆ ಮಾಡಿಕೊಂಡು ಮುಂದೆ ಬಂದ. ಇವು ಬಂದು ಮುಂದೆ ನಿಂತಿದ್ದಲ್ಲ ಖಡ್ಗ ತೊಗೊಂಡು. ಅಲ್ಲಿಂದ ಇವು ಹಿಂಗೆ ಹಾಂ ಆಯಿತು, ನಾನಂತೂ ನೀ ಹೇಳಿದ ಪ್ರಕಾರ ನಾನು ಹೇಳ್ತೀನಿ ಮುಗಿಸೇನಿ. ಅಗ್ಗನ್ ಹುಳ ಕಿಮ್ಯಾಗ ಕಣ್ಣಾಗ ನಾನು ಹೇಳ್ತೀನಿ ಮುಗಿಸೇನೆ, ಮತ್ತು ನೀನು ಮುಗಿಸಿ ಬಂದಿಲ್ಲ ಅಂದ. ನಾ ಯಾಕೆ ಮುಗಿಸಲಿ ಅಂದವ. ನಾ ಯಾಕೆ ಮುಗಿಸಲಿ? ಹಾಂ, ನಾ ಯಾಕೆ ಮುಗಿಸಲಿ ಅಂದ್ರೆ ಮತ್ತು ಈಗ ನಾನು ಕೂಡ ಯುದ್ಧ ಮಾಡಂದ. ನಿನ್ನ ಕೂಡ ಯುದ್ಧ ಮಾಡಬೇಕಾದ್ರೆ ಮೀಸಿ ಮ್ಯಾಲಿದ್ದಾಗ ಮಾಡಬೇಕಾದಲ್ಲ. ಈಗ ನಾ ಕೆಳಗೆ ಮಾಡೇನೆ, ನಾ ಯಾಕೆ ಯುದ್ಧ ಮಾಡಬೇಕು ಅಂದಾಗ ಎಲ್ಲ ಯಪ್ಪ ಸುಮ್ಮನೆ ನಾನು ಹೇಳ್ತೀನಿ ಕೊಂದಿನಲ್ಲೋ ಯಪ್ಪ ಅಂತೇಳಿ. ಅಂದ್ರೆ ಏನು, ಅಭಿಮಾನಕ್ಕೆ ಬಿದ್ದು ಈ ರೀತಿ ಹಾನಿಯಾಗಿ ಲೌಕಿಕ ದೃಷ್ಟಿಯಿಂದನೂ ಏನಾಕತಿ, ಮಾನ ಮರ್ಯಾದೆಗೆ ಬಡ್ದಾಡಿ ಹಿಂಗೆ ನುಕ್ಸಾನ ಆಕತಿ. ಆದ್ದರಿಂದ ಏನು ಹೇಳಿರಲಿ, ನಿರ್ಮಾಣ ಮೋಹ ಅಂತ ಹೇಳ್ಕೊಂಬಂದಾರ. ಅಲ್ಲದೆ ಮುಂದೇನು ಹೇಳ್ಯಾರ, ನಿರ್ಮಾಣ ಮೋಹ ಅಂತ ಮುಂದೆ ಪದ ಐತಿ. ಮೋಹ ಅಂತಂದ್ರೆ ಏನು ಅನ್ನೋದು ಬಹಳ ಇಲ್ಲಿ ನಮ್ಮಲ್ಲಿ ಮಹತ್ವದ್ದದು. ಮೋಹ ಏವ ಮಹಾಮೃತ್ಯುರ್ಮುಮುಕ್ಷೋರುಪರಾದಿಷು ಮೋಹಂ ಜಹಿ ಮಹಾಮೃತ್ಯುಂ ದೇಹದಾರ ಸುತಾದಿಷು ಯಂ ಜಿತ್ವಾ ಮುನಿಯೋರ್ಯಾಂತಿ ತದ್ವಿಷ್ಣೋ ಪರಮಂ ಪದಂ. ಏನಂತಾರೆ, ಮೋಹ ಏವ ಮಹಾಮೃತ್ಯು. ಯಾಕ ಮನುಷ್ಯನಿಗೆ ಪುನಃ ಜನ್ಮ ಮರಣವನ್ನು ಕೊಡ್ತಕ್ಕಂಥದ್ದು ಅದೇ. ಆದ್ದರಿಂದ ಮೋಹೇವ ಮಹಾಮೃತ್ಯುರ್ ಮುಮುಕ್ಷೋರ್ ವಪುರಾದಿಷು ಮೋಹಂ ಜಹಿ ಮಹಾಮೃತ್ಯುಂ ದೇಹದಾರ ಸುತಾದಿಷು. ಮೋಹ ಎಲ್ಲಿ ಹಾಕತಿ, ಈ ದೇಹದಲ್ಲಿ ನಾನು ಅನ್ನುವ ಬುದ್ಧಿ ಆಗ್ತದೆ. ದಾರ ಅಂದರೆ ಹೆಂಡತಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಈ ರೀತಿ ಮೋಹ ಇದು ಏನು ಮಾಡ್ತದಂದ್ರೆ ನಮ್ಮ ಇದಕ್ಕೆ ಅನರ್ಥಕ. ಅಂದ್ರೆ ಮೋಹೇವ್ ಮಹಾಮೃತ್ಯುರ್ ಮುಮುಕ್ಷೋರ್ ಉಪರಾದಿಸು ಮೋಹಂ ಜಹಿ ಮಹಾಮೃತ್ಯುಂ ದೇಹದಾರ ಸುತಾದಿಶು ಅಂತ ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಂಥ ಮೋಹ ಇದು ಅನರ್ಥಕಾರಿಯದೇ. ಅಲ್ಲದೆ ಗೀತೆಯಲ್ಲೇ ಇನ್ನೊಂದು ಮಾತು ಹೇಳ್ಯಾನ ಈ ಮೋಹದ ಬಗ್ಗೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಮುಹ್ಯಂತಿ ಅಂದರೆ ಮೋಹ. ಅದು ಮೋಹ ಬರಬೇಕಾದ್ರೆ ಏನಾಗಿದೆ ಇಲ್ಲಿ ಅಂತ ಕೇಳಿದ್ರೆ ಗೀತಾ ಹೇಳ್ತದೆ ಅಜ್ಞಾನೇನ. ಯಾಕೆ ಗೀತೆಯ ವಿಷಯ ಇತ್ತಂದ್ರೆ ಗೀತೆಯಲ್ಲಿದೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ ಮುಹ್ಯಂತಿ. ಯಾಕೆ ಇವರು ಮೋಹಗೊಂಡಿದ್ದಾರೆ? ಅಜ್ಞಾನೇನ ಆವೃತಂ, ಅಜ್ಞಾನ ಆವರಣ ಮಾಡಿದೆ ಇವನ ಆತ್ಮನಿಗೆ. ಅದಕ್ಕಾಗಿ ಈ ರೀತಿ ದೇಹ ಮತ್ತು ದಾರ ಸುತ ಮೊದಲಾದವುಗಳಲ್ಲಿ ಈ ಮೋಹ ಅಂತಕ್ಕಂಥದ್ದು ಕೂಡ ಇದು ನಮ್ಮ ಜ್ಞಾನಕ್ಕೆ ಪ್ರತಿಬಂಧಕ ಐತಿ ಮತ್ತು ಅಜ್ಞಾನವನ್ನು ಆವರಣ ಮಾಡಿ ನಮ್ಮ ಜನ್ಮ ಮರಣಕ್ಕೆ ಕಾರಣೀಭೂತ. ಅಂದರೆ ಪುನಃ ಜನ್ಮ ಮರಣಕ್ಕೆ ಕಾರಣೀಭೂತದ. ಆದ್ದರಿಂದ ಇದು ಕೂಡ ಏನಾಗಬೇಕು, ನಿರ್ಮಾಣ ಮೋಹನೂ ಕೂಡ ರಹಿತ ಇರಬೇಕು. ಅದಕ್ಕೆ ಎಂ ಜಿತ್ವಾ ಮುನಿಯೋರ್ಯಾಂತಿ ತದ್ವಿಷ್ಣು ಪರಮಂ ಪದಂ. ಇದರಲ್ಲಿ ಏನು ಹೇಳ್ಯಾರಲ್ಲ ಪರಮ ಪದವಿ ಪಡೆಯೋದು, ಅದೇ ಇದನ್ನು ಯಾವಾಗ ಜಿತ್ವಾ ಈ ಮೋಹವನ್ನು ಯಾವಾಗ ಜಯಿಸುತ್ತಾನೆಯೋ
ಆವಾಗ ಪರಮೈ ಪದವಿಯನ್ನು ಪಡೀಲಿಕ್ಕೆ ಬರ್ತದೆ. ಇದನ್ನೇ ಗೀತೆಯಲ್ಲಿ 18 ಅಧ್ಯಾಯವನ್ನು ಅರ್ಜುನಿಗೆ ಉಪದೇಶ ಮಾಡಿದ. 18 ಅಧ್ಯಾಯ ಉಪದೇಶ ಮಾಡಿದ ನಂತರ ಏನಾಯಿತು ಅಂತ ಕೇಳಿದರೆ, ಆವಾಗ ನಾನು 18 ಅಧ್ಯಾಯ ನಿನಗೆಲ್ಲ ಉಪದೇಶ ಮಾಡೀನಿ, ಮತ್ತು ಅದನ್ನು ನೀನು ಏಕಾಗ್ರದಿಂದ ಕೇಳಿಯ? ಕೇಳಿದ್ದರೆ ನಿನ್ನ ಮೋಹ ಬಂದಿತ್ತಲ್ಲ ಅದು. ಅದನ್ನು ಹಿಂದೆ ಕೇಳಿದ್ದೀವ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗಮ ಕೀರ್ತಿಕರಂ ಅರ್ಜುನ ಅಂತ ಏನು ಹೇಳಿದ್ದರ ಆ ಮೋಹ ಬಂದಿತ್ತಲ್ಲ, ಇವರು ನಮ್ಮವರು, ಇವ್ರನ್ನ ನಾ ಕೊಲ್ತೀನಿ ಅಂತೇಳಿ. ಅದಕ್ಕೆ ಆ ಮೋಹ ಏನು ನಷ್ಟ ಆಗಿದೆಯಾ ಅಂತ ಕೇಳ್ದ. ಕಚ್ಚಿದೇ ತಚ್ಛ್ರುತಂ ಪಾರ್ಥ್ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಜ್ಞಾನ ಸಮೋಹ ಪ್ರಣಶಸ್ತೆ ಧನಂಜಯ, ನಾಶ ಆಗಿದೆಯಾ ಅಂತ ಕೇಳಿದ್ದ. ಆವಾಗ ಅರ್ಜುನ್ ಹೇಳ್ಯಾನಲ್ಲಿ ಏನಂತ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಹೇಳ್ಯಾನಂದ್ರೆ, ಈ ರೀತಿ ಈ ಮೋಹ ಅನ್ನೋದು ಅಲ್ಲಿ ನಷ್ಟ ಆಗಿದೆ ಅಂಥೇಳಿ. ಅದಕ್ಕೆ ಇಲ್ಲಿ ನಿರ್ಮಾಣ ಮೋಹ. ಯಾಕಂದ್ರೆ ಸಮಯ ನಾವು ಹೆಚ್ಚಿಗೆ ತಗೊಳ್ಳೋದು ಬೇಡ. ಆದ್ದರಿಂದ ಈ ರೀತಿ ಅದಕ್ಕಾಗಿ ಮತ್ತು ಸಮಯನೂ ಭಾಳ ಆಗಿ ಹೋಗಿದೆ. ಯಾಕ್ರಿ ಆಯ್ತು. ಮೌನಂ ಇದರ ಲಕ್ಷಣ ಅಂತಾರಲ್ಲ. ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಎರಡೇ ಸಾಕು ಇಷ್ಟೇ, ಮಾನಮೋಹಗಳನ್ನು ರಹಿತರಾಗಿ ಇರಬೇಕು ಅನ್ನೋದೇ. ಇದರಲ್ಲಿ ಎಷ್ಟು ಲಕ್ಷಣಗಳನ್ನು ಹೇಳಿ, ಜಿತಸಂಗ ದೋಷ, ಅಧ್ಯಾತ್ಮ ನಿತ್ಯ ವಿನಿವರ್ತ ಕಾಮ ಅಂತ ಹಿಂಗೆಲ್ಲ ಹೇಳಿದ್ದು ಇವು ಒಬ್ಬ ಸಾಧಕನ ದೃಷ್ಟಿಯಿಂದ ಇವು ಸಾಧನಗಳು ಅಂತ ತಿಳಿಬೇಕು. ಮತ್ತು ಒಬ್ಬ ಜ್ಞಾನಿಯ ದೃಷ್ಟಿಯಿಂದ ಇವೆಲ್ಲ ಸಹಜ ಅವನಲ್ಲಿ ಇರ್ತಾವೆ ಅಂತ ತಿಳ್ಕೋಬೇಕು. ಅಂದರೆ ಅವನು ಮಾತ್ರ ಗಚ್ಚಂತಿಯ ಮೂಢ ಪರಮವ್ಯಯಂ ತತ ಅದು ಪರಮ ಪದವಿ ಅಂತ ಅವ್ಯಯವಾದಂಥ ಪದ ಆವಾಗ ನಮಗೆ ಪ್ರಾಪ್ತಿ ಆಗತ್ತದ ಅಂತಿದು ಗೀತೆಯಿಂದ ಇದು ನಮಗೆ ಭಗವಂತ ಮಾರ್ಗದರ್ಶನ ಮಾಡಿದ್ದಾನೆ ಆ ಪರಮ ಪದವಿಯನ್ನು ಪಡೀಲಿಕ್ಕೆ. ಅಂಥ ಒಂದು ಸದ್ಬುದ್ಧಿ ಆ ಸಿದ್ಧಾರೂಢ ನಮಗೆ ಕೊಡಲಿ ಅಂಥೇಳಿ ನಾನು ವಾಣಿಗೆ ವಿರಾಮ ಕೊಡ್ತೇನೆ. ಓಂ ತತ್ಸತ್. ಅರ್ಹನ್ನಿತ್ಯಥ ಜೈನಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತಫಲಂ ತ್ರೈಲೋಕ್ಯನಾಥ. ಈ ಮಠದ ಸ್ಥಾಪನೆ ಆಗುವುದಿದೆಯೋ ಇಲ್ಲಿ ಅನೇಕರಿಗೆ ದೀಕ್ಷಾಗುರು ಮೋಕ್ಷಗುರುವಾದ ಪರಮಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ನನ್ನ ಗುರುಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಶಾಂತಾನಂದ ಸ್ವಾಮಿಗಳ ಹಾಗೂ ಅದ್ವೈತಾನಂದ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ಬ್ರಹ್ಮವೇದಿಕೆಯ ಮೇಲೆ ವಿರಾಜಮಾನರಾಗಿ ತಮ್ಮ ದಿವ್ಯ ಸಂದೇಶಗಳನ್ನು ಇಲ್ಲಿಯವರೆಗೆ ಸಾರಿದ ಎಲ್ಲ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ಇಂದಿನ ಪ್ರಸ್ತುತವಾದ ಪುರುಷೋತ್ತಮ ಪ್ರಾಪ್ತಿಯೋಗದ 5ನೇ ಶ್ಲೋಕದ ಮೇಲೆ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮನು ಮುಮುಕ್ಷುವಾದ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಹೇಗಾದರೆ ಮೋಕ್ಷ ಹೊಂದಬೇಕು, ಹೇಗಾದರೆ ನೀವು ಮೋಕ್ಷ ಹೊಂದುತ್ತೀರಿ ಎಂದು ಉಪದೇಶ ಮಾಡ್ತಾ ಇದ್ದಾನೆ. ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ ಅಂತ ಒಂದು ಮಾತಿದೆ. ಸಿದ್ಧನ ಯಾವ ಲಕ್ಷಣಗಳಿವೆಯೋ
ಅವೇ ಲಕ್ಷಣಗಳು ಸಾಧಕರಿಗೆ ಸಾಧನೆ ಆಗ್ತವೆ. ಅವರು ಹೇಗೆ ಸಿದ್ಧರಾದರೂ ಅವರ ಲಕ್ಷಣಗಳು ಏನು ಏನು ಎನ್ನುವುದನ್ನು ನಾವು ತಿಳ್ಕೊಂಡ್ರೆ ಅದರಂತೆ ಸಾಧನೆ ಮಾಡಿದರೆ ಆ ಸಿದ್ಧಾವಸ್ಥೆಯನ್ನು ನಾವು ಕೂಡ ಪಡೆಯುತ್ತೇವೆ ಅಂತ. ಇದಕ್ಕಿಂತ ಅಂದರೆ ಈ ಶ್ಲೋಕದಕ್ಕಿಂತಲೂ ಸ್ವಲ್ಪ ಹಿಂಬದಿಯಲ್ಲಿ ಸಿಂಹಾವಲೋಕನ ನ್ಯಾಯದಿಂದ ವಿಚಾರ ಮಾಡಿದ್ದಾದರೆ ಈ ಸಂಸಾರ ಅನ್ನುವುದು ಒಂದು ದೊಡ್ಡ ಆಲದ ಮರವಿದ್ದಂತೆ. ಆಲದ ಮರಕ್ಕೆ ಬೇರು ಮ್ಯಾಲಿನಿಂದ ಬರ್ತಾವೆ. ಆಲದ ಮರಕ್ಕೆ ಬೇರು ಮ್ಯಾಲಿನಿಂದ ಬರ್ತಾವೆ. ಅದಕ್ಕೆ ಈ ಸಂಸಾರವೆಂಬ ವೃಕ್ಷದ ಬೇರು ಅಂದರೆ ಕಾರಣ ಮ್ಯಾಲಿದೆ. ಮ್ಯಾಲಂದರೆ ಇಲ್ಲಿ ಎಲ್ಲ ತತ್ವಗಳ ಸಾಕಾಷ್ಠಾ ಸಾ ಪರಾಗತಿ ಅಂತೇನು ಉಪನಿಷತ್ತು ಹೇಳುತ್ತದೆಯೋ, ಯಾವುದು ಕೊನೆಯ ತತ್ವವಿದೆಯೋ ಆ ತತ್ವ ಬ್ರಹ್ಮ, ಆ ಬ್ರಹ್ಮದಿಂದ ಈ ಜಗತ್ತು ಹುಟ್ಟಿದೆ. ಹಾಗೆ ಬೇರಿನಿಂದ ಬೀಜದಿಂದ ಮರವು ಹುಟ್ಟುವ ಹಾಗೆ ಈ ಸಂಸಾರವೆಂಬ ವೃಕ್ಷ ಎದರಿಂದ ಹುಟ್ಟಿತು? ಪರಮಾತ್ಮನಿಂದ ಹುಟ್ಟಿತು ಅಂತ ತೈತ್ತರಿ ಮುಂತಾದ ಶ್ರುತಿಗಳಲ್ಲಿ ಹೇಳಿದೆ. ಇದು ಬಹಳ ವಿಶಾಲವಾಗಿದೆ. ಸಂಸಾರ ವೃಕ್ಷ ವಿಶಾಲವಾಗಿದೆ. ಇದು ನಿಮಗೆ ಗೊತ್ತಾಗೋದಿಲ್ಲ. ಇದನ್ನು ಅನುಭವಕ್ಕೂರಂಗೆ ಹೇಳಬೇಕಾದ್ರೆ ನೀವು ಊಟ ಪಾದಕ್ಕೆ ಹಾಕ್ತೀರ, ಮ್ಯಾಲೆ ಬಾಯಾಗ ಹಾಕ್ತೀರಿ. ಬಾಯಿ ಮ್ಯಾಲೆ ಅದೇನು ಕೆಳಗದ. ಸ್ವಾಮಿಗಳಿಗೆ ನೀವು ಪೂಜ್ಯರದರ ಪಾದಗಳು ಪವಿತ್ರದಾವ ಅಂತ ಊಟ ಮ್ಯಾಲೆ ಹಾಕ್ತೀರೇನು ಕಾಲಿಗೆ ಹಾಕ್ತೀರಿ ಅಲ್ವಾ? ಅಂದರೆ ಮ್ಯಾಲ ಬೇರದಾವ ಶರೀರಕ್ಕೆ. ಆ ಬೇರಿಗೆ ನೀರು ಹಾಕಿದ್ರೆ, ಅನ್ನ ಹಾಕಿದ್ರೆ ಶರೀರ ತೆಳಗೆ ಬೆಳ್ಕೊಂಡು ಹೋಗುತ್ತೆ. ಹೊಟ್ಟಿ, ಕಾಲ, ಬೆನ್ನು ಎಲ್ಲ ಬೆಂಗಳೂರು ಕಡೆ ನೋಡ್ಬೇಕ್ರಿ ನೀವು. ನೀವೇ ಇಲ್ಲಿ ಏನು ಬೆಳೆದಿರಿ, ಏನು ಬಿಟ್ಟಿರಿ? ಒಂದೊಂದು ಕಾರ್ನಾಗ ಒಬ್ಬೊಬ್ಬನಿಗೆ ತುಂಬಬೇಕು ನಿಧಾನವಾಗಿ. ಅವು ಹೆಂಡಿ ಹೆಡಿಗ್ಯಾಗ ಹಳಸನ ಹೆಂಡಿ ತುಂಬಿದ್ರೆ ಹ್ಯಾಂಗೆ ತುಳುಕ್ತಾ ಇರ್ತದೆ, ಹಂಗೆ ಅವ್ರ ಶರೀರ ತುಳುಕ್ತಾ ಇರ್ತದೆ. ನಿಧಾನವಾಗಿ ಒಳಗೆ ಇಟ್ಟು ಬಾಗಲ ಹಾಕ್ಬೇಕು ಅವ್ನು ಡ್ರೈವರ್. ಎಲ್ಲ ಒಡೆದು ಹೋಯ್ತಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಅದರಿಂದ ಹಂಗೆ ತಿನ್ನೋದು ಅಂದರೆ ವಿಪರೀತವಾಗಿ ಗೊಬ್ಬರ ಹಾಕಿದ್ರೆ, ವಿಪರೀತವಾಗಿ ನೀರು ಹಾಕಿದರೆ ಮತ್ತದು ಗಿಡ ಬೆಳಿಲಾರ್ದೆ ಇರ್ತದಲ್ರಿ. ಅದಕ್ಕೆ ಈ ಸಂಸಾರವೆಂಬ ವೃಕ್ಷ ಪರಮಾತ್ಮನಿಂದ ಹುಟ್ಟಿ ಇದು ಏನಾಗಿದೆ ಅಂತಂದರೆ ಕೆಳಗೆ ಬೇರುಳ್ಳದ್ದಾಗಿ ಮ್ಯಾಲೆ ಬೇರುಳ್ಳದ್ದಾಗಿ ಕೆಳಗೆ ಬೆಳೆದಿದೆ ಅಂತ ಆಲದ ಮರದ ಉದಾಹರಣೆಯನ್ನು ಕೊಟ್ಟರು. ಇದೆಲ್ಲ ಮಾಡಿ ಅದರ ವರ್ಣನೆ ಮಾಡಿ ಕೊನೆಗೆ ಇದು ಹ್ಯಾಂಗಾದರೂ ಹೋಗುತ್ತೆ ಅಂತ ಕೇಳಿದರು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಭಾಳ ಚಂದ ಹೇಳಿದರು. ಮೊದಲ ಅಲಂಕೃತ್ಯ ಶಿರಚ್ಛೇದ ಅಂತ ಒಂದು ಗಾದೆ ಮಾತಿದೆ ಸಂಸ್ಕೃತದೊಳಗೆ. ಭಾಳ ಮನುಷ್ಯಾಗ ಅಲಂಕಾರ ಮಾಡಿದ್ರಂತ, ಭಾಳ ಸುಂದರ ಕಾಣಂಗೆ ಮಾಡಿದ್ರಂತ. ಯಾಕಂದ್ರೆ ತಲೆ ಕತ್ತರಿಸೋದಕ್ಕೆ. ಹಾಗೆ ಸಂಸಾರ ವೃಕ್ಷದ ವರ್ಣನೆಯನ್ನು ಮಾಡಿ 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 ಇದು ಹೇಗಾದ್ರೆ ನಿವೃತ್ತಿ ಆಗುತ್ತೆ ಅಂದರೆ ಅಸಂಗ ಶಸ್ತ್ರೇಣ, ಅಸಂಗವೆಂಬ ಶಸ್ತ್ರದಿಂದ ದೃಢೇನ ಚಿತ್ವ, ಜೋರಾಗಿ ಹೊಡಿಬೇಕಂತ. ಗಿಡ ಕಡಿಯುವಾಗ ಏಟುಗಳು ನೀವು ಜೋರಾಗಿ ಹಾಕ್ತೀರೇನು ಸುಮ್ಮನೆ ಹೂವು ಪೋಣಿಸ್ತೀರಿ? ಹೆಂಗೆ ಮಾಡ್ತೀರಿ? ಅಥವಾ ಹೆಂಡ್ತಿ ನಿಲ್ಗಿಗೆ ಹೊಡಿತಾರೆ ಕೆಲವರು. ಆಕೆಗೆ ಪೆಟ್ಟಾಗಿರ್ಬೋದು, ಹೊಡೆದಂಗೆ ಆಗಿರ್ಬೇಕು, ಅವ್ರೋಗಿ ಸಮಾಧಾನ ಆಗಿರ್ಬೇಕು. ನನ್ನ ಮಗ ಹೆಂಗೆ ಕೊಟ್ಟ ಗೊತ್ತಾ ಏಟು ಈ ಬೆಳಿಗ್ಗೆ ಅಂತ. ಹೆಂಡ್ತಿಗೆ ಹೊಡೆಯುವಾಗೆ ಬೇರೆ ರೀ, ಮತ್ತು ಬೇರೆಯವ್ರಿಗೆ ಹೊಡೆಯುವಾಗೆ ಬೇರೆ. ಆ ನಿಲ್ಗಿಗೆ ಹೊಡೆಯೋದು ಮತ್ತು ಬೇರೆ ಎಲ್ಲಿ ಹೊಡೆಯಂಗಿಲ್ಲ. ಹಂಗೆ ಹೊಡೆದ್ರೆ ಎಲ್ಲೇ ಸಂಸಾರ ವೃಕ್ಷ ಕತ್ತರಿಸ್ತದೆ. ದೃಢೇನ ಚಿತ್ವ, ಭಾಳ ಜೋರಾಗಿ ಹೊಡಿಬೇಕು ಅಂತ ಹೇಳಿದರು. ಈಗ ಸಂಸಾರವೆಂಬ ವೃಕ್ಷಕ್ಕೆ ಅಸಂಗವೆಂಬಂತಹ ಶಸ್ತ್ರದಿಂದ ಜೋರಾಗಿ ಹೊಡೆದಾಗ ಏನಾಗುತ್ತೆ ಅನ್ನೋ ಪರಿಣಾಮ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೊಡಿಲಾರದೆ ನಾಶ ಆಗೋದಿಲ್ಲ, ಕಡಿಲಾರದೆ ನಾಶ ಆಗೋದಿಲ್ಲ. ಮತ್ತಿಷ್ಟೆಲ್ಲ ಸಾಧನೆಗಳು ಸಾಧ್ಯವಾಗಬೇಕಾದ್ರೆ
ಏನು ಮಾಡಬೇಕು ಅಂತ ಕೇಳಿದರೆ, ಮೋಹ ಏನೋ ನಿರ್ಮಾಣ ಮೋಹ ಅಂತ. ಇಲ್ಲಿ ಮಾನರಹಿತನಾಗಿ ಇರೋರು ಭಾಳ ಜನ ಸಿಗ್ತಾರೆ. ಈ ಕುಡುಕರು ಪಡಕರಿಗೆ ಮಾನ ಇರ್ತದೆ, ಮರ್ಯಾದೆ ಇರುತ್ತೆ. ಚರಂಡಿ ಮೇಲೆ ಅಡ್ಡ ಕಟ್ಟಿಗೆ ಹಾಕಿದಂಗೆ ಬಿಸಿಲಾಗಿ ನಿಂತು ನಿದ್ದೆ ಮಾಡ್ತಾ ಇರ್ತಾರಲ್ಲ, ಮತ್ತು ಅವ್ರನ್ನ ಇಲ್ಲಿ ತೊಗೋಬೇಕಂದ್ರೆ ಮೋಹ ಇಲ್ದವರು ಇದು ಇಲ್ದವರು ಮಾನ ಇಲ್ದವ್ರು ಅಂತ ಅವ್ರ ವಿಷಯವೇ ಇಲ್ಲಿ ಪ್ರಸ್ತುತವಲ್ಲ. ಅವ್ರನ್ನ ತಗೊಳ್ಳೇಬಾರ್ದು, ಅವ್ರ ಲೆಕ್ಕಕ್ಕೆ ಇಲ್ಲ. ಆದ್ದರಿಂದ ಯಾರ ಭವದ ಬೇರು ಅಸಂಗವೆಂಬ ಶಸ್ತ್ರದಿಂದ ಕತ್ತರಿಸಿ ಹೋಗಿದೆಯೋ, ಗಿಡ ಬೇರು ಕತ್ತರಿಸಿದ ಮೇಲೆ ತಾನೇ ಒಣಗ್ತಾ ಇರ್ತದೆ. ಅದಕ್ಕೇನು ಒಣಗಿಸೋದಕ್ಕೆ ನೀವು ಗಾಳಿ ಹಾಕ್ತೀರನೇ? ಗಿಡ ಕಡಿದ ಮೇಲೆ ಕಡಿಯೋದಕ್ಕೆ ಪ್ರಯತ್ನ ಮಾಡ್ತೀರಿ, ಒಣಗಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ. ಯಾರು ಮಾಡ್ಯಾರ ಯಾವ ಊರಾಗಾರ? ಇಲ್ಲ. ಮತ್ತು ತಾನೇ ಒಣಗ್ತದದು. ಬೇರೆ ಕತ್ತರಿಸಿದ ಮೇಲೆ ಅದು ಯಾಕಿರ್ತದೆ? ಅದಕ್ಕೆ ಇಲ್ಲಿ ಏನು ಹೇಳ್ಯಾರ ಅಂದ್ರೆ ಅವರು ಆ ಕಡಿದ ಮೇಲೆ ಏನಾಗುತ್ತೆ ಅನ್ನೋದು ಹೇಳ್ಯಾರ. ಗಿಡ ಕಡಿದ ಮೇಲೆ ಮುಂದೆ ಪರಿಣಾಮ ಏನಾಗುತ್ತೆ ಅಂದರೆ ಅವನಿಗೆ ಅಥವಾ ಅವನ ದಶೆಯಿಂದ ಮಾನ ಮೋಹ ತಾವೇ ಹೋಗ್ತಾವೆ. ಹೆಂಗೆ ಅಂತ ಕೇಳ್ರಿ ನೀವು. ಎಲ್ಲಿಯವರೆಗೆ ಎತ್ತು ಇದೆಯೋ ಅಲ್ಲಿಯವರೆಗೆ ನೀವು ಬೇಕಾದ ಪ್ರಯತ್ನ ಮಾಡಿದರೂ ಕೂಡ ಆ ಉಣ್ಣಿ ಶೀರ ಅವೇನೇನು ಹತ್ತಿರ್ತಾವಲ್ಲ ಅವುಗಳನ್ನು ನಿವಾರಣೆ ಮಾಡಲಿಕ್ಕಾಗೋದಿಲ್ಲ. ಎತ್ತು ಸತ್ತು ಅಂದರೆ ಅವು ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾವೆ. ಯಾಕೆ? ರಕ್ತ ಸಿಗೋಂಗಿಲ್ಲ. ಸತ್ತ ಮೇಲೆ ರಕ್ತ ಹೆಪ್ಪುಗಟ್ಟುತ್ತೆ, ಏನೂ ಸಿಗೋದಿಲ್ಲ ಅಂತ ಅವು ಬಿಟ್ಟು ಹರಿದು ಬೇರೆ ಕಡೆ ಬೇರೆ ಎಲ್ಲರೇ ಎತ್ತಿಗೆ ಹತ್ತೋಣ ಅಂತ ಹೋಗ್ತಾವು. ಯಾವಾಗ? ಸತ್ತಾಗ. ಹಾಗ ಮನುಷ್ಯ ಸತ್ತು ಪುರುಷ. ಎಂಥ ಪುರುಷ? ಸತ್ತು ಪುರುಷ. ಇದಕ್ಕೆ ಅರ್ಥ ಬಹಳ ಇದೆ. ಸತ್ ಅಂದರೆ ಬ್ರಹ್ಮ, ಆ ಬ್ರಹ್ಮನೇ ಆಗಿರುವ ಪುರುಷ ಸತ್ಪುರುಷ, ಇದು ಒಂದು ಅರ್ಥ. ಇನ್ನೊಂದು ಸತ್ಪುರುಷ ಅಂದರೆ ಇದ್ದೂ ಸತ್ತಂಗಿರೋನು. ಅರ್ಥಾತ್ ಯಾರೇ ಏನೇ ಉಪದ್ರವಗಳನ್ನು ಕೊಟ್ಟರೂ ಕೂಡ ಹೆಣಕ್ಕೆ ನೀವು ಯಾರು ಏನು ಉಪದ್ರವ ಕೊಟ್ಟರೆ ಅದೇನರ ಮಾಡುತ್ತೆ ತಿರುಗಿ? ಇಲ್ಲ. ಅದಕ್ಕೆ ದುಷ್ಟರು ಸಾಧುಗಳಿಗೆ ತೊಂದರೆ ಕೊಡೋದು ಅದಕ್ಕೆ. ಯಾಕೆ? ಏನೂ ಮಾಡೋಂಗಿಲ್ಲ ಅವರು. ಏನು ಮಾಡ್ತಾನೆ ಸಾಧು? ಸಾಧುನೇ ಆಗ್ಯಾನವ. ಸಾಧು ಅಂದ್ರೆ ಒಳ್ಳೆಯವನು, ಒಳ್ಳೆಯವನಿಗೆ ತೊಂದರೆ ಜಾಸ್ತಿ. ಅದಕ್ಕೋಸ್ಕರ ಏನಂತಾರೆ, ಇವನಿಗೆ ಹೊಡಿತಾರೆ, ಬೇಯ್ತಾರೆ, ನಿಂದೆ ಮಾಡ್ತಾರೆ, ಕೆಟ್ಟ ಸುಳಿ ಮಗ ಇದಾನಂತಾರೆ, ಏನೇನು ಅಂತಾರೆ. ಅದು ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರ ಕಣ್ಣಿಗೆ ಹಂಗೆ ಕಾಣುತ್ತೆ. ಅವ್ರು 40 ಅಂಥದ್ದು ಹಾಕ್ಕೊಂಡಾರೆ, ಆದ್ದರಿಂದ ಅವ್ರಿಗೆ ಜಗವೆಲ್ಲ ದುಷ್ಟಮಯವೇ ಆಗಿ ಕಾಣುತ್ತೆ. ಆದ್ದರಿಂದ ಈ ಮೋಹ ಮಾನ ಇವು ನಾವು ಬಿಡ್ಬೇಕಂದ್ರೆ ಹೋಗೋದಿಲ್ಲ ರೀ. ಇವು ತಾವೇ ಹೋಗ್ಬೇಕು. ಹೇಗೆ ಹೇಳಿದ್ನಲ್ಲ ನಾನು. ಇದು ಬಿಡಪ್ಪ, ಇನ್ನೊಂದು ಉದಾಹರಣೆ ಹೇಳ್ತೀನಿ. ಜ್ಞಾನ ಹೇಗೆ ಬೆಳೆಯುತ್ತೆಯೋ ಹಾಗೆ ಈ ಮೋಹ ಮಾನಗಳು ತಾವೇ ಹೋಗ್ತಾವೆ. ಹೇಗಂದ್ರೆ ತೆಂಗಿನ ಗಿಡ ಮ್ಯಾಲೆ ಬೆಳೆದಂಗೆ ತೆಳಗಿನ ಗರಿಗಳು ಕಾಳಿಚಿ ಬೀಳುತ್ತಿರ್ತಾವೆ. ಯಾರು ತೆಗೆದ್ರೆ ನಾವು ಹಿಡಿದು ಯಾರಾದ್ರೂ ಬರ್ತಾವೆ. ನಾವು ತೆಂಗಿನ ಗಿಡ ಎಂಥ ಬಲಿಷ್ಠ ಮನುಷ್ಯ ಅದಾನಂದ್ರು ಒಂದು ಗರಿ ಕಿತ್ತಬೇಕಂದ್ರೆ ಇವನು ಬೆನ್ನನ್ನು ಹುರಿ ಕಿತ್ಯಾವು, ಗರಿ ಕಿತ್ತಂಗಿಲ್ಲ. ಅಟ್ಟು ಗಟ್ಟಿ. ಯಾಕಂದ್ರೆ ಅದಕ್ಕೆ ಒಳಗೆ ತೊಟ್ಟಿನಂಗೆ ಹಸು ಹೊಕ್ಕಾಗಿ ಇದು ಇರ್ತಾವೆ. ಏನು ಚಾಪಿ ಹಂಗೆ ಇರ್ತದಲ್ಲ ಅದೆಲ್ಲ ಇರ್ತದೆ. ಆಗ ಮಾನ ಮೋಹಗಳನ್ನು ಬಿಡ್ರಿ ಅಂತ ನಿಮಗೆ ಯಾರೇ ಎಷ್ಟೇ ಉಪದೇಶ ಮಾಡಿದರೂ ಕೂಡ ಮಾನ ಬಿಟ್ಟರೆ ನಾವು ಹೆಂಗೆ ಬದುಕ್ತೀವಿ ರೀ? ಮಾನವಂತರಾಗಿ ಬದುಕಬೇಕು ಅಂತೀರಿ ನೀವು. ಅದು ಹೆಂಗೆ ಬಿಡ್ತೀರಿ ನೀವು? ಬಿಡಂಗಿಲ್ಲ. ಅದಕ್ಕೆ ಒಬ್ಬ ಶಂಕರಾಚಾರ್ಯ ಒಂದು ಕಡೆಯಲ್ಲಿ ಹೇಳ್ಯಾರ, ಏನು? ಪ್ರತಿಷ್ಠಾ ಸೂಕರಿ ವಿಷ್ಠ. ಪ್ರತಿಷ್ಠಾ ಸೂಕರಿ ವಿಷ್ಠ. ಇನ್ನೊಂದೇನೋ ಇದೆ, ಇನ್ನೇ ಈಗ ನೆನಪು ಮಾಡ್ಕೊಂಡಿದ್ದೆ. ಗೌರವಂ ಘೋರರೌರವಂ ಪ್ರತಿಷ್ಠಾ ಸೂಕರಿ ವಿಷ್ಠ. ಇನ್ನೊಂದಿದೆ, ತ್ರಯಂ ತ್ಯಕ್ತ್ವ ಸುಖೀ ಭವ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಗೌರವ ಅಂದ್ರೆ ಏನಪ್ಪ ಅಂದ್ರೆ ಅದು ಘೋರವಾದ ನರಕದಲ್ಲಿ ಇಡ್ತದೆ ನಿಮ್ಗೆ.
ರವ ಅಂತ ನರಕ ಇದೆ ಅಂತ, ಅದ್ರ ನರಕದ ಹೆಸರದು. ಘೋರ ಅಂದ್ರೆ ಭಯಾನಕ. ಅದೇ ದಂಡಿಗೆ ನಿಂತು ನೋಡಿದ್ರೆ ನಿಮ್ಮ ಕಣ್ಣು ತಿರುಗ್ತಾವ, ನಿಮ್ಮ ಮೂರ್ಛೆ ಬಂದು ತೆಳಗೆ ಬಿಡ್ತೀರಿ. ಅಂತಹ ಗೌರವ ಪಡೀಲಿಕ್ಕೆ ಯಾರು ಅಪೇಕ್ಷೆ ಪಡ್ತಾರೆ ಅವರು ಘೋರ ರೌರವ ನರಕದಲ್ಲಿ ಇರಬೇಕಾಗುತ್ತೆ. ಆದ್ದರಿಂದ ಸ್ವಾಮಿಗಳಾದವರು ಏನೋ ಅವನ್ನ ಏನು ಮಾಡ್ತಾರೆ, ಅಭಿಮಾನ ಇಲ್ಲದೆ ಇರುವುದರಿಂದ ಬಿಟ್ಟಿರ್ತಾರೆ. ಬೇರೆ ಯಾರು ಅದರಾಗ ಗೌಡ್ರು ಚೌಧರಿಯರು ಇವು ಇರ್ತಾರಲ್ಲ, ಇವರು ಎಂದೆಂದೂ ಮಾನ ಮರ್ಯಾದೆ ಬೇಕು ಅವ್ರಿಗೆ, ಅದೇ ಬೇಕು. ಅನ್ನ ಇಲ್ಲದೆ ಇದ್ರೆ ನಡೀತಿತ್ತು, ಬಟ್ಟೆ ಇಲ್ಲದೆ ಇದ್ರೆ ನಡೆದಿತ್ತು. ಗೌರವ ಇಲ್ಲದೆ ಹೋದ್ರೆ ಅವ್ರು ಬದುಕೋದೇ ಇಲ್ಲ. ಗೌರವ ಎಂಬ ನೀರಿನಾಗ ಬದುಕ್ತಿರ್ತಾರೆ ಅವರು. ಇವರು ಏನು ಚೌಧರಿ ಗೌಡ್ರು ಅಂತ ಇರ್ತಾವಲ್ಲಿ ಬ್ಯಾಲೆ ಗೌ ಅಂತ ಬರ್ತವಲ್ಲ, ಅದು ಹ್ಯಾಕ್ ಅದು ಕೋಡಿದ್ದಂಗೆ. ಅದು ನಮ್ಮ ಗುರುಗಳು ಹೇಳ್ತಿದ್ರಿ ಮಾತನ್ನೇ. ಅದಕ್ಕೆ ಆದಷ್ಟು ಸಾದಾ ಇರ್ಲಿಕ್ಕೆ ಕಲಿಬೇಕು. ಸಾದಾ ಸಬ್ಸೆ ಜಾದಾ. ಸಾದಾ ಇರುವುದು ಎಲ್ಲಕ್ಕಿಂತಲೂ ದೊಡ್ಡದು. ದೊಡ್ಡ ಶಿವಪುತ್ರ ಸ್ವಾಮಿಗಳಿದ್ದಾಗ ಅವರು ಬರೇ ಒಂದು ಪಂಜ ಉಟ್ಕೊಂಡು ಗಿಡದ ತೆಳಗೆ ಕೂತಿದ್ರಂತ. ಮಹಾರಾಜರು ಅವ್ರು ನೋಡಕ್ಕೆ ಬಂದ್ರಂತೆ. ಮಠದಾಗಿದ್ದವರು ದೊಡ್ಡವರು ಬರ್ತಾರೆ ಮಹಾರಾಜರು ಅಂತ, ಯಪ್ಪ ಯಪ್ಪ ಅಂತಂದ್ರಂತ. ಯಾಕಪ್ಪ ಅಂದ್ರಂತ, ಮಹಾರಾಜ ಬಂದ್ರೆ ಒಳ್ಳೇದಾಯ್ತು, ಹೋಗ್ತಾನೆ. ಅವ ಬಂದರೆ ಏನು ಇವ್ರಂಗೆ ಎದ್ದು ಶಾಲು ಹೊಚ್ಚೋದು ಮಾಲೆ ಹಾಕೋದು ಮಾಡಲಿಲ್ಲ ಅವರು. ಬಂದಾನ ಹೋಗ್ತಾನೆ. ಅದಕ್ಕೇನು ಮಾಡ್ಬೇಕು ನಾನು? ಅಲ್ಲ ಅಂಗಿಯರ ಹಾಕೋರಿ ಅಪ್ಪ ಒಂದು ಒಳ್ಳೆಯದು. ಯಾಕೆ ಅಲ್ರಿ ನೋಡ್ಲಿಕ್ಕಾರ ಒಂದು ಇದು ಬೇಕಲ್ಲ ಅಂದಾಗ ಅವ್ರು ಹೇಳಿದ್ರಂತ, ಸಾದಾ ಸಬ್ಸೆ ಜಾದಾ. ಸಾದಾ ಇರೋದು ಎಲ್ಲಕ್ಕಿಂತಲೂ ಭಾಳ ದೊಡ್ಡದು ಅಂತ ಹೇಳಿದ್ರಂತ. ಅದಕ್ಕೆ ಸಾದಾ ಇರೋದು ಕಲಿಬೇಕು. ಮಾನ ಇವು ಏನು ಅದಾವಲ್ಲ, ಇವು ಎದಕ್ಕೆ ಮಾನ ಕೊಡಬೇಕಪ್ಪ? ಇನ್ನೊಂದು, ಯಾರ ಹತ್ತಿರ ಯಾವ ವಸ್ತು ಇಲ್ಲವೋ ಅದನ್ನು ಅಪೇಕ್ಷೆ ಪಡ್ತಾರೆ. ಮಾನಗೇಡಿ ಮಾನವನ್ನು ಅಪೇಕ್ಷೆ ಪಡ್ತಾನೆ. ಯಾಕೆ ಅವನಿಗೆ ಕೊರತೆ ಅದ ಅದ್ರದ್ದು. ಮಾನ ಇವನಿಗೆ ಮೊದಲೇ ಇತ್ತಪ್ಪ ಅಂದ್ರೆ ಮತ್ತೆ ಅವನಿಂದ ಇವನು ಯಾಕೆ ಅಪೇಕ್ಷೆ ಪಡ್ತಾನೆ ಮಾನವನ್ನ? ತನ್ನ ಗೌರವದೊಳಗೆ ಇರ್ತಾನೆ. ಆದರೆ ಮಾನಗೇಡಿಗಳೇ ಮಾನವನ್ನು ಅಪೇಕ್ಷೆ ಪಡೋದು. ಮಾನವಂತ ಈಗ ಹಣವಂತ 100 ಕೋಟಿ ರೂಪಾಯಿ ಆಸ್ತಿ ಅದ, ಇನ್ನೊಬ್ಬರಿಗೆ ಏನಾರ ಕೇಳಕ್ಕೆ ಹೋಗ್ತಾನೆ, ಒಂದು 10 ರೂಪಾಯಿ ಕೊಡು ಅಂತ ಕೇಳ್ತಾನೆ ನಾವು. ಹಾಗೆಯೇ ಮಾನವಿಲ್ಲದವರು ಏನು ಮಾಡ್ತಾರೆ? ಮಾನವನ್ನು ಅಪೇಕ್ಷೆ ಪಡ್ತಾರೆ. ಮಾನವಂತರು ಯಾಕೆ ಮಾನವನ್ನು ಅಪೇಕ್ಷೆ ಪಡ್ತಾರೆ? ಅದಕ್ಕೆ ಹೇಳ್ತಾರೆ ಅವರು ಏನಂತ, ಗೌರವಂ ಘೋರ ರೌರವಂ. ದುರ್ಯೋಧನ ಇದರಿಂದ ಸತ್ಯಾನಾಶ ಆಗೋದ. ಯಾವುದರಿಂದ? ಗೌರವ ಗೌರವ ಗೌರವ. ರಾವಣ ಇದರಿಂದ ಹಾಳಾಗೋದ. ನಾನು ಸೀತೆಯನ್ನು ತಿರುಗಿಬಿಟ್ರೆ ನನ್ನ ಗೌರವ ಏನು ಉಳಿತು? ಮಂಡೋದರಿ ಬೇಕಾದಷ್ಟು ಹೇಳಿದ್ಲು, ಗಿಳಿಗೆ ಹೇಳ್ದಂಗೆ ಹೇಳಿದ್ಲು, ವಿಭೀಷಣ ಹೇಳ್ದ. ಅವರನ್ನೇ ತ್ಯಾಗ ಮಾಡೋದನ್ನೇ ಹೊರತು ಗೌರವವನ್ನು ತ್ಯಾಗ ಮಾಡಲಿಲ್ಲ. ಕೊನೆಗೆ ದುರುಳ ರಾವಣ ಕೀಚಕಾದಿಗಳಿರದೆ ಪರಸತಿಗೆ ಅರುಪಿ ಕೊರಳನ್ನು ಕೊರೆಸಿಕೊಂಡರು ಬಂಧು ಮಿತ್ರರು ಸಹಿತ ಅರರೆ ಅಂಥೇಳಿ ಅನುಭವಾಮೃತಕಾರ ಹೇಳ್ತಾ ಇದ್ದಾನೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಗಿಡ ಕಡಿದ ಮೇಲೆ ತಾನೇ ಒಣಗದ ಹಾಗೆಯೇ ಯಾರು ಅಮೂಢರು ಇದ್ದಾರೆಯೋ, ವಿವೇಕಿಗಳಿದ್ದಾರೆಯೋ, ಜ್ಞಾನಿಗಳಿದ್ದಾರೆಯೋ ಅವರು ಅವ್ಯಯವಾದ ಪದವನ್ನು ಪಡೆದ ಬಳಿಕ ಮೋಹ ಮಾನಗಳು ಅವನಿಂದ ತಾನೇ ಹೊರಟು ಹೋಗುತ್ತವೆ ಅಂತ. ನಾವೊಂದೊಂದು ಸಾರಿ ಹಳೆ ಬಟ್ಟೆ ಉಟ್ಕೊಂಡು ಎಲ್ಲರೂ ಹೋಗ್ತಾ ಇರುವಾಗ ನಮ್ಮ ಮಠದಾಗಿದ್ದವರು, ಏನ್ರಿ ಅಪ್ಪ ನೀವು ಹಿಂಗೆ ಹಳೆ ಬಟ್ಟೆ ಉಟ್ಕೊಂಡು ಹೋದ್ರೆ ನಮ್ಮ ಮಾನ ಹೋಗುತ್ತೆ, ನಿಮ್ಮ ಮಾನ ಹೋದ್ರೆ ನಾ ಏನು ಮಾಡಲಿ ಅಂತೀನಿ ನಾನು, ನಂದೇನು ಹೋಗಿಲ್ವಲ್ಲ. ಅಲ್ಲ, ಒಂದು ವೇಳೆ ಯಾರಾದರೂ ನೀನು ಹಳೆ ಬಟ್ಟೆ ಉಟ್ಕೊಂಡು ಯಾಕೆ ಬಂದಿದ್ದೀಯ ಅಂತ ಕೇಳಿದರೆ ನಿನಗೆ ಅಸಮಾಧಾನ ಆದರೆ ನೀ ತಂದು ಕೊಡು, ನನಗೇನೂ ಆಗಿಲ್ಲ. ಹಳೆ ಬಟ್ಟೆ ಉಟ್ಕೊಂಡು ಹೋಗ್ತೀನಿ. ಶತಖಂಡ ಮೈಚಕಂಥ ಸನ್ಯಾಸಿ 100 ಕಡೆ ಹರಿದಿರುವ ಬಟ್ಟೆಯನ್ನು ಉಡಬೇಕು ಅಂತದ. ಟರಿಕಟ್ಟು ಬಟ್ಟೆ, ರೇಷ್ಮೆ ಬಟ್ಟೆ ಉಡಬೇಕು ಅಂತ ಎಲ್ಲಿಯೂ ಬರೆದಿಲ್ಲ. ಶತಖಂಡ ರಥ್ಯ ಚರ್ಪಟ ವಿರಚಿತ ಕಂಠಾ, ದಾರಿಯಲ್ಲಿ ಬಿದ್ದಿರುವ ಬಟ್ಟೆಗಳನ್ನು ಉಟ್ಟುಕೊಳ್ಳಬೇಕು. ಸಿದ್ಧಾರೂಢ ಸ್ವಾಮಿಗಳು ಎಷ್ಟೋ ವರ್ಷ ಈ ರೀತಿಯಾಗಿ ಅವರು ಸ್ಮಶಾನದಲ್ಲಿಟ್ಟಿರುವಂತಹ ಅನ್ನಗಳನ್ನು ತಿಂದಿದ್ದಾರೆ. ಏನು ಅನ್ನನೇ ಸ್ಮಶಾನದಾಗ ಇಟ್ಟರೇನು, ಎಲ್ಲಿ ಇಟ್ಟರೇನು? ಸ್ಮಶಾನದಾಗ ಇಟ್ಟರೋದೇನು ಕೆಟ್ಟು ಹೋಗುತ್ತೆ? ಮಾಮೂಲಿನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಅದ್ಯತೆ ಅತ್ತಿಚ ಅನ್ನಮ್ಮ ಅಂತ ಅದಕ್ಕೆ ಲಕ್ಷಣ ಬರೆದಾರೆ ತೈತ್ರಿಯ ಉಪನಿಷತ್ತಿನಲ್ಲಿ. ಆದ್ದರಿಂದ
ಮಾನವನ್ನು ಜ್ಞಾನಿಯಾದವನು ಲೌಕಿಕರ ಮಾನವನ್ನು ಅಪೇಕ್ಷೆ ಪಡುವುದಿಲ್ಲ. ಆ ಮಾನ ಅದಕ್ಕೆ ಇನ್ನೊಂದೇನು ಹೇಳಿದ್ನಲ್ಲ, ಗೌರವಂ ಘೋರ ರೌರವಂ ಪ್ರತಿಷ್ಠಾ ಸೂಕರಿ ವಿಷ್ಣು